ವೀಕ್ಷಕರೇ, ರಂಜನ್ ಅವರ ಉತ್ಸಾಹವನ್ನ ಮತ್ತು ಸಿನಿಮಾದ ಬಗ್ಗೆ ಇರುವ ಅವರ ಭರವಸೆಯನ್ನ ಕೇಳಿದ್ರಿ. ಇವತ್ತು ಗಾಂಧಿನಗರ ನ್ಯೂಸ್ಗೆ ಕೂತ್ಕೊಳ್ಳುವ ಮೊದಲು ಒಂದು 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 ಫನ್ ಅಂತಲೇ ಕರೀರಿ ಅದನ್ನ, ಅಥವಾ ಆ ಥರದ ಗಾಂಭೀರ್ಯವಾಗಿ ಏನನ್ನು ಯೋಚನೆ ಮಾಡಬೇಡಿ. ಇವತ್ತಿನ ದಿನ ದಿನಪತ್ರಿಕೆಯಲ್ಲಿ ಮುಖಪುಟದಲ್ಲಿ ನೋಡಿದ್ದೀರಿ, ಭಯೋತ್ಪಾದಕತೆ ಅನ್ನೋದು ಪತ್ರಕರ್ತರಿಂದ ಹಿಡಿದು ನಮ್ಮಲ್ಲಿಯ ವಿವಿಧ ಕ್ಷೇತ್ರಗಳಲ್ಲಿ ಯಾರನ್ನೆಲ್ಲ ಆವರಿಸಿಕೊಂಡು ಒಂದು ಹೊಸ ಇದನ್ನ ನಮ್ಮ CCB ಪೊಲೀಸರು ಭೇದಿಸಿದ್ದನ್ನ ಬಹಳ ಅದ್ಭುತವಾಗಿ ನಾವು ಅಭಿನಂದಿಸಿದ್ದನ್ನು ನೋಡಿದ್ದೇವೆ. ನನಗೊಬ್ಬರು ನಿರ್ಮಾಪಕರು ಮತ್ತು ನಿರ್ದೇಶಕರು ಒಟ್ಟಾಗಿ ಬೆಳಗ್ಗೆ 9-9:30 ಫೋನ್ ಮಾಡಿದರು. ಸರ್, ನಾವು ಇದರ ಮೇಲೆ ಸಿನಿಮಾ ಮಾಡ್ತೇವೆ, ಈ ಸತ್ಯಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡ್ತೇವೆ, 2 ಪತ್ರಕರ್ತರ ರೋಲ್ ಇದೆ, ಒಂದು ನೀವು ಮಾಡ್ತೀರಾ. ನನಗೆ ನಕ್ಕುಬಿಟ್ಟೆ. ನನಗೆ ಇಷ್ಟೇ ಹೇಳಿಕ್ಕಿರೋದು, ನಾವಿವತ್ತು ಯಾವ ಸ್ಥಿತಿಯಲ್ಲಿ ನಿಂತಿದ್ದೇವೆ ಅನ್ನುವ ಮರುಕವನ್ನ, ಭಯವನ್ನ ಮತ್ತು ಒಂದು ರೀತಿಯ ಹೇಸಿಗೆಯನ್ನ ಪಟ್ಟಂತ ಘಟನೆ ಇದು. ಇದನ್ನೆಲ್ಲ ಇಟ್ಕೊಂಡು ನೀವು ಸಿನಿಮಾ ಮಾಡಬೇಕು ಅನ್ನುವಂಥ ರೋಚಕತೆಯನ್ನಾಗಲಿ ಕುತೂಹಲವನ್ನಾಗಲಿ ಇಟ್ಕೊಳ್ಳದೇನೆ ಒಳ್ಳೆಯ ಕಥೆಯನ್ನು ಇಟ್ಕೊಂಡು ಬೇರೆ ರೀತಿ ಸಿನಿಮಾ ಮಾಡಿ ಅಂತ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೇಳಿ ಸರ್, ಇನ್ನು ನೀವು ಹೇಳಿದ್ರೆ ಇವಾಗ ಎಲ್ಲ ಭಯೋತ್ಪಾದಕರ ಮೇಲೆ ಚಿತ್ರ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಶ್ರೀಕಾಂತ್ ಅವರು ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತಾನೆ ಸಿನಿಮಾ ಮಾಡ್ತಾ ಇದ್ದಾರೆ ಏನೋ. ಕೇರ್ ಆಫ್ ಫುಟ್ಪಾತ್ ಖ್ಯಾತಿಯ ಶ್ರೀಕಾಂತ್ ಅವರು ಮತ್ತೊಂದು ಸಿನಿಮಾ ಟೀನೇಜ್ ಚಿತ್ರನ ಶೂಟ್ ಮಾಡ್ತಾರೆ. ಶ್ರೀಕಾಂತ್ ಸೊ ಈ ಸಿನಿಮಾದ ಶೂಟಿಂಗ್ ಅಲ್ಲಿ ಒಂದು ಅಂಡರ್ ವಾಟರ್ ಸಾಂಗ್ ನ ಶೂಟ್ ಮಾಡಿದಾರಂತೆ. ಇದನ್ನ ಆಲ್ರೆಡಿ ಲಿಮ್ಕಾ ಬುಕ್ಸ್ ಆಫ್ ರೆಕಾರ್ಡ್ಸ್ ಕಳಿಸಿದ್ದಾರೆ. ಅಲ್ಲದೆ ಟೀನೇಜ್ ಚಿತ್ರದಲ್ಲಿ 9 ಹಾಡುಗಳಿದೆಯಂತೆ, 8 ಸಾಂಗಿನ ಶೂಟಿಂಗ್ ನಡೆದಿದೆ. 9ನೇ ಸಾಂಗ್ಗೆ 25 ಲಕ್ಷ ಖರ್ಚು ಮಾಡಿ ಒಂದು ಸಾಂಗ್ ತೆಗಿತಾ ಇದ್ದಾರೆ. ಅಲ್ಲದೆ ಏಕಕಾಲದಲ್ಲಿ 18 ಜಿಲ್ಲೆಗಳಲ್ಲಿ ಈ ಒಂದು ಸಾಂಗ್ ನ ಶೂಟಿಂಗ್ ಮಾಡ್ತಾ ಇದ್ದಾರೆ. ಸೊ ನನಗೆ ಏನ್ ಗೊತ್ತಾಗ್ತಿದೆ ಅಂದ್ರೆ, ಇವ್ರ ಚಿತ್ರ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿ ಕೊಡ್ತಿಲ್ಲ. ಒಟ್ನಲ್ಲಿ ಚಿತ್ರದಲ್ಲಿ ಎಷ್ಟು ರೆಕಾರ್ಡ್ಸ್ ಮುರಿಬಲ್ರು ಅನ್ನೋ ರೆಕಾರ್ಡ್ ನ ಮಾಡಕ್ ಹೊರಟಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ನನಗೆ ರೆಕಾರ್ಡ್ಗಾಗಿ ಸಿನಿಮಾ ಮಾಡೋರ ಬಗ್ಗೆ ಮೊದಲಿಂದಲೂ ಆಸಕ್ತಿ ಇಲ್ಲ, ಸತ್ಯ ಹೇಳ್ತೇನೆ ನಾನು. ಆದ್ರೆ ಕಿಶನ್ ಒಳ್ಳೆ ಹುಡುಗ, ವಂಡರ್ ಕಿಡ್, ನಮ್ಮ ರಾಜ್ಯದವನು, ಮತ್ತೆ ಅವನು ಬುದ್ಧಿವಂತ. ಆದ್ರೆ ಅವನು ನಾವು ಹಿಂದೆನೇ ಹೇಳಿದ್ದೆವು, ಬಾಲಕರಾಗಿದ್ರೇನೆ ಚಂದ, ಬಾಲಕರು ಸೀನಿಯರ್ಸ್ ಆಗಬಾರ್ದು. ಅವರ ಬಾಲ್ಯತನ ಎಲ್ಲೋ ಹೌದು, ಅವನು ಏನೋ ರೆಕಾರ್ಡ್ ಮಾಡೋ ಹುಚ್ಚು. ನನಗೆ ಒಬ್ಬರು ಒಂದು ಆಂಗ್ಲ ಪತ್ರಿಕೆಯಲ್ಲಿ ಬರೆದಿದ್ರು ಒಂದು ಆರ್ಟಿಕಲ್, ಗಿನ್ನೆಸ್ ರೆಕಾರ್ಡ್ ಅನ್ನುವ ಹುಚ್ಚು ಭಾರತದಲ್ಲಿ ಮಾತ್ರ ಇದರ ಮೇನಿಯಾ ಅಂತ. ಯಾಕಂದ್ರೆ ಗಿನ್ನೆಸ್ ಅನ್ನುವಂಥ ರೆಕಾರ್ಡ್ ಆಗುವಂಥ ಇದು ಇಂಗ್ಲೆಂಡಲ್ಲಿರುವಂಥದ್ದು ಒಂದು ಸಣ್ಣ ಮನೆ ಮತ್ತು ಏಕ ವ್ಯಕ್ತಿ ಪ್ರದರ್ಶನ. ಅದಕ್ಕೆ ಈ ಮಟ್ಟದ ಒಂದು ಪ್ರಚಾರ ಮತ್ತು ಈ ಮಟ್ಟದ ಬೆಲೆ ಯಾಕೆ ಬಂತು ಅಂತ ಯಾರಿಗೂ ಅರ್ಥ ಆಗಿಲ್ಲ, ಸ್ವತಃ ಆ ದೇಶಕ್ಕೆ ಅರ್ಥ ಆಗಿಲ್ಲ ಅಂತ. ಹಾಗಾಗಿ ನಮಗೆಲ್ಲವೂ ಹಾಗೆ ಮೂಲವನ್ನ ನೋಡೋದಿಲ್ಲ ನಾವು, ರೆಕಾರ್ಡ್ 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 ಅಂತ ಏನೋ ಮಾಡ್ತಾ ಇರ್ತೇವೆ. ಇರ್ಲಿ ಬಿಡಿ, ಅದು ಒಂದು ರೆಕಾರ್ಡ್ ಆಗಲಿ ಅಲ್ವಾ. ಏನೇನು ಸರ್, ಇನ್ನು ದುನಿಯಾ ಸೂರಿಯ ನಿರೀಕ್ಷಿತ ಚಿತ್ರ ಕಡ್ಡಿಪುಡಿ ಮೊನ್ನೆ ಮುಹೂರ್ತ ಸಮಾರಂಭ ಆಗಿರೋದು ನಿಮ್ಗೆ ಗೊತ್ತೇ ಇದೆ. ಇವಾಗ ಸೆಪ್ಟೆಂಬರ್ 3ನೇ ತಾರೀಕಿಂದ HMT ಸರ್ಕಲಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ. ಶಿವಣ್ಣ ಮತ್ತು ಅದರ್ ಕ್ಯಾರೆಕ್ಟರ್ಸ್ ಎಲ್ಲ ಶೂಟ್ ಮಾಡ್ತಿದ್ದಾರೆ. ಇದ್ರ ನಂತರ ನೆಕ್ಸ್ಟ್ ಪೋರ್ಷನ್ನು ಸ್ವಯಂವರ ಚಂದ್ರು ನಿರ್ಮಾಪಕರು, ಅವ್ರ ಪೋರ್ಷನ್ನು ಮೈಸೂರಲ್ಲಿ ಶೂಟ್ ಮಾಡ್ತಿದ್ದಾರೆ. ಇದು ರಾಧಿಕಾ ಪಂಡಿತ್ ಅವ್ರಿಗೆ ಒಂದು ವಿಭಿನ್ನ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ತಿದ್ದಾರೆ. ಪ್ಲಸ್ ಆ ಪಿಕ್ಚರ್ಸು, ಆ ಸ್ಟಿಲ್ಸ್ ಎಲ್ಲ ನೋಡಿದ್ರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸ್ಟೋರಿ ಸಬ್ಜೆಕ್ಟ್ ಇದ್ದಂಗೆ ಇದೆ. ಇದ್ರ ಜೊತೆಗೆ ಸಾಂಗ್ಸ್ ಬಂದ್ಬಿಟ್ಟು ನಮಿಬಿಯಲ್ಲಿ ಶೂಟ್ ಮಾಡ್ತಿದ್ದಾರೆ. ಈ ಹಿಂದೆ ಸೂರಿ ಅವರು ಸಾಂಗ್ ಶೂಟ್ ಮಾಡಿದ್ದು ಜಾಕಿಗೆ ಶೂಟ್ ಮಾಡಿದರು. ಜಾಕಿ ನಂತರ ತಿರ್ಗಾ ನಮಿಬಿಯಲ್ಲೇ ಈ ಸಾಂಗ್ಸ್ ಎಲ್ಲ ಪಿಕ್ಚರೈಸ್ ಮಾಡ್ತಿದ್ದಾರೆ. ಇನ್ನು ಸಾಂಗ್ಸ್ ಅದೇ ನಿರೀಕ್ಷೆಯಲ್ಲಿ ಬರ್ಬೋದು ಅನ್ನೋ ನನ್ನ ಒಂದು ಇದು ಸರ್ ಭಾವನೆ. ಆಗಲಿ, ಅವರು ಕಡ್ಡಿಪುಡಿ ಬಗ್ಗೆ ಇದೇ ವೇದಿಕೆಯಲ್ಲಿ ಸಾಕಷ್ಟು ವಿವರವಾಗಿ ಹೇಳಿದರು. ಕಡ್ಡಿಪುಡಿ ಅನ್ನುವ ಹೆಸರೇ ಅದು ತುಂಬ ಜನಸಾಮಾನ್ಯರನ್ನ ಒಂದು ರೀತಿಯ ರೋಚಕಗೊಳಿಸುವಂಥ ಹೆಸರು. ಹಾಗಾಗಿ ದುನಿಯಾ ಸೂರಿ ಯಾವಾಗಲೂ ದುನಿಯಾಕ್ಕೆ ಏನಾದರೂ ಒಂದು ವಿಶೇಷವನ್ನು ಕೊಡ್ತಾನೆ ಇರ್ತಾನೆ. ಈ ಸಿನಿಮಾದ ಬಗ್ಗೆ ನಮಗೂ ಬಹಳ ಕುತೂಹಲ ಇದೆ, ಜನಕ್ಕೂ ಇದೆ. ನೋಡೋಣ ಯಾವ್ಯಾವ ರೀತಿಯ ರೂಪಾಂತರಗಳನ್ನು ಅದು ಪಡೆಯುತ್ತದೆ ಅಂತ. ಇದರ ಮಧ್ಯೆ ನೀವು ಶಿವಣ್ಣ ಅಂತಂದಾಗ, ಶಿವಣ್ಣ ಮೊನ್ನೆ ಬೆಳಗ್ಗೆ ಫೋನ್ ಮಾಡಿದರು. ಅವರು ಗೋಕರ್ಣದಲ್ಲಿ ಅಂದರ್ ಬಹಾರ್ ಸಿನಿಮಾಕ್ಕೆ ಹಾಡಿನ ಶೂಟಿಂಗ್ ಮಾಡ್ತಾಯಿದ್ರು. ಅವಾಗಲೇ ಹೇಳಿದರು, ಶಿವ ಸಿನಿಮಾ ಅದ್ಭುತವಾದಂಥ ಯಶಸ್ಸನ್ನು ಗಳಿಸಿದೆ ಸರ್, ನಿಮ್ಮೆಲ್ಲರ ಸಹಕಾರ ಹಾಗೆ ಅಂತಂದರು. ಬಹುಶಃ ಶಿವ ಯಶಸ್ಸನ್ನು ಗಳಿಸಿದೆ ಅನ್ನೋದು ಅವ್ರದ್ದೇ ಮಾತಾದ್ದರಿಂದ ಯಶಸ್ವಿ ಸಿನಿಮಾ ಅಂತ ನಾವು ಒಪ್ಕೋಬೇಕಾಗುತ್ತೆ. ಶಿವಣ್ಣ ಎಲ್ಲ ಹಂತದಲ್ಲೂ ಯಶಸ್ಸಿನ ಹಾದಿಯಲ್ಲಿ ಇದ್ದಾರೆ ಅನ್ನೋದು ಈಗ ನಮಗೆ ಗೊತ್ತಾಗ್ತಾ ಇರೋದ್ರಿಂದ ಕಡ್ಡಿಪುಡಿಗೂ ಆ ಯಶಸ್ಸು ಕಂಟಿನ್ಯೂ ಆಗಲಿ ಅಂತ ಹಾರೈಸೋಣ. ಏನಿದೆ ದೀಪ? ಸರ್, ತಮಿಳಲ್ಲಿ ಚಾಕ್ಲೇಟ್ ಬಾಯ್ ಸೂರ್ಯ ಅವರ ಹೊಸ ಫಿಲ್ಮ್ ಮಾಟ್ರೆನ್ ಅಂತ, ಈ ಫಿಲ್ಮ್ ಬಂದ್ಬಿಟ್ಟು October 12th ರಿಲೀಸ್ ಆಗುತ್ತೆ ಅಂತ ಕನ್ಫರ್ಮ್ ಆಗಿದೆ. ಈ ಫಿಲ್ಮ್ ಬಂದ್ಬಿಟ್ಟು ಸಿಯಾಮೀಸ್ ಟ್ವಿನ್ಸ್ ಮೇಲೆ ರಿಲೇಟೆಡ್ ಮೂವಿ ಅಂತ ಹೇಳ್ಬೋದು. ಚಾರುಲತಾ ಫಿಲ್ಮ್ ಅದೇ ಥರದ ಸ್ಟೋರಿ. ಚಾರುಲತಾ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದೆ. ಸೊ ಎರಡರಲ್ಲೂ ಯಾವುದು ಒಳ್ಳೇದಂತ ನೋಡ್ಬೇಕು. ಅಂದರೆ ಚಾರುಲತಾ ಮತ್ತು ಈ ಸಿನಿಮಾ ಒಂದು ಸಯಾಮಿ ಇದರ ಮೇಲೆ ಒಳಗೊಂಡ್ರೂ ಕೂಡ ಬಹುಶಃ ಚಾರುಲತದ ಒಟ್ಟು ತೆಗೆಯುವಿಕೆ ಮತ್ತು ಕತೆ ಹೇಳುವಿಕೆ ಅಥವಾ ಅದು ನಮ್ಮ ಕನ್ನಡದ ಸಿನಿಮಾ ಆಗಿರ್ತದೆ. ಅವರು ಅವರದೇ ಆದಂತ ಆದ್ರೆ ಒಳ್ಳೆ ಕಾಂಪಿಟೇಷನ್ ಇರುತ್ತೆ. ಯಾಕಂದ್ರೆ ಪ್ರಿಯಮಣಿ ನ್ಯಾಷನಲ್ ಅವಾರ್ಡ್ ವಿನ್ನರ್, ಸೂರ್ಯನು ಬೆಸ್ಟ್ ಆಕ್ಟರ್ ತಮಿಳಲ್ಲಿ.
ಸೊ ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಅದೇ ಅವರು ಸ್ಟೋರಿಯಲ್ಲೂ. ಈ ಸಿನಿಮಾವನ್ನು ಅದೇ ಕಾಲದಲ್ಲಿ ಅದಕ್ಕೆ ಎದುರಾಗಿ ಬಿಡ್ತಾರ ಅಥವಾ ಸ್ವಲ್ಪ ಡಿಲೇ ಮಾಡ್ತಾರ ಅನ್ನೋದು ಅದರ ಆ ರೀತಿಯ ಕಾಂಪಿಟೇಷನ್ ಅನ್ನ ಅವಲಂಬಿಸಿದೆ. ಅದು ಬಹುಶಃ ಅವರು ಸೂರ್ಯನ ಸಿನಿಮಾಕ್ಕೆ ಎದುರಾಗಿ ಈ ಸಿನಿಮಾ ತರುವ ಸಾಹಸವನ್ನ ಮಾಡಲಾರು. ಆದ್ರೆ ಕನ್ನಡದಲ್ಲಿ ಚಾರುಲತನ ಬಗ್ಗೆ ತುಂಬಾ ನಿರೀಕ್ಷೆ ಇದೆ. ನೋಡೋಣ ಯಾವುದು ಹೆಚ್ಚು ನಮ್ಮನ್ನು ಗೆಲ್ತದಂತೆ. ಯಾಕಂದ್ರೆ ಕರ್ನಾಟಕದಲ್ಲಿ ನಾವು ತಮಿಳನ್ನು ನೋಡ್ತೇವೆ, ತೆಲುಗನ್ನು ನೋಡ್ತೇವೆ, ಹಿಂದಿಯನ್ನು ನೋಡ್ತೇವೆ, ಮಲಯಾಳಂ ಒಂದು ಬಿಟ್ಟು ಬಾಕಿ ಎಲ್ಲ ಭಾಷೆಯನ್ನು ನೋಡ್ತೇವೆ. ಹಾಗಾಗಿ ಯಾವ ಸಿನಿಮಾ ಒಳ್ಳೇದಿದೆ ಅಂತ ನಮ್ಮ ಜನಗಳೇ ತೀರ್ಮಾನ ಮಾಡ್ತಾರೆ ಅಲ್ವಾ? ಮತ್ತೇನಿದೆ ಸ್ಮಿತಾ? ಸರ್, ಇದ್ರ ಜೊತೆಗೆ ಇನ್ನು ಬಾಲಿವುಡ್ ನ ರಾಮ್ ಗೋಪಾಲ್ ವರ್ಮಾ ಅವರು ಆಗಾಗ ಒಂದಿಷ್ಟು ಸ್ಟೇಟ್ಮೆಂಟ್ ಗಳನ್ನ ಮಾಡ್ಕೊಂಡು ಹೈಲೈಟ್ ಆಗ್ತಾ ಇರ್ತಾರೆ. ಈಗ ಶ್ರೀದೇವಿ ಬಗ್ಗೆ ಮತ್ತೊಂದ್ಸಾರಿ ಕಮೆಂಟ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಶ್ರೀದೇವಿ ಅವರು ಈಗ ಹಳೇದ್ಕಿನ 15 ಪಟ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಂತೆ. ಅಲ್ಲದೆ ಶ್ರೀದೇವಿ ಅವರ ಇಂಗ್ಲಿಷ್ ಚಿತ್ರ ಇನ್ನೇನು ಬಿಡುಗಡೆ ಆಗುತ್ತೆ, ಅಕ್ಟೋಬರ್ ಮಂತ್ ಅಲ್ಲಿ ಬಿಡುಗಡೆ ಆಗಬೇಕು. ಮತ್ತೊಂದು ಹೆಮ್ಮೆ ಪಡುವಂತ ವಿಷಯ ಏನಪ್ಪಾ ಅಂದ್ರೆ, ಶ್ರೀದೇವಿ ಅವರ ವ್ಯಾಕ್ಸ್ ಸ್ಟ್ಯಾಚು ಮ್ಯಾಡಮ್ ತುಸಾರ್ಸ್ ಅಲ್ಲಿ ಹಾಕ್ತಾ ಇದಾರಂತೆ. ನಿಮ್ಗೆ ಗೊತ್ತು, ಐಶ್ವರ್ಯ ರಾಯ್, ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್ ಇವರು ಎಲ್ಲರ ಸ್ಟ್ಯಾಚು ಇದೆ. ಶ್ರೀದೇವಿ ಅವ್ರ ಸ್ಟ್ಯಾಚು ಇರಲಿಲ್ಲ, ಈಗ ಅಲ್ಲೂ ಅದು ಬಂದ್ಬಿಡ್ತು. ಆ ಸ್ಟ್ಯಾಚು ಎಷ್ಟರ ಮಟ್ಟಿಗೆ ತನ್ನ ಮೌಲ್ಯವನ್ನು ಕಳ್ಕೊಂಡಿದೆ ಅಂತಂದ್ರೆ, ಈಗ ಯಾರ ಸ್ಟ್ಯಾಚು ಬಂದಿದೆ ಅಂತಂದ್ರೆ ನಮ್ಗೆ ರೋಮಾಂಚನ ಆಗುದಿಲ್ಲ. ಯಾಕಂದ್ರೆ ಎಲ್ಲರ ಸ್ಟ್ಯಾಚುಗಳು ಅಲ್ವಾ, ಅದೊಂಥರ ಗಿಲ್ಲೆಸ್ ರೆಕಾರ್ಡ್ ಆಗ್ಯಾರ. ಸರ್, ರಾಮ್ ಗೋಪಾಲ್ ವರ್ಮಾ ಅವರು ಶ್ರೀದೇವಿ ಅವರ ಡೈ ಹಾರ್ಟ್ ಫ್ಯಾನ್ ಡೈ ಹಾರ್ಟ್ ಫ್ಯಾನ್ ಆಗಿದ್ರು. ಅವ್ರದ್ದು ಯಾವುದೇ ಫಿಲ್ಮ್ ಬಂದ್ರೇನು ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ತಿದ್ರಂತೆ. ಸೊ ಅದರ ಪ್ರಕಾರ ಈ ಸ್ಟೇಟ್ಮೆಂಟ್, ಒಬ್ಬ ಎಷ್ಟು ದೊಡ್ಡ ನಿರ್ದೇಶಕನಾಗಿಯೂ ಕೂಡ ತನ್ನದೇ ಆದಂತ ಒಂದು ಆಯ್ಕೆ, ತನ್ನದೇ ಆದಂತ ರೋಮಾಂಚನ, ತನ್ನದೇ ಆದಂತ ಅಭಿಮಾನ ಅದನ್ನು ಇಟ್ಕೊಳ್ಳೋದಿದೆಯಲ್ಲ, ಅವನಿನ್ನೂ ಆ ನಿರ್ದೇಶಕನಿಗೆ ಹೊರತಾಗಿ ಒಬ್ಬ ಅಭಿಮಾನಿಯಾಗಿದ್ದಾನೆ. ಬಹಳ ಮುಖ್ಯ. ನಮ್ಮಲ್ಲಿ ಎಷ್ಟೋ ಜನ ನಿರ್ದೇಶಕರು ಆಗ್ತಾ ಸಹಜವಾದ ಟೇಸ್ಟ್ ಚೇಂಜ್ ಆಗುತ್ತೆ, ಪ್ರಿಫರೆನ್ಸ್ ಚೇಂಜ್ ಆಗುತ್ತೆ. ಹೌದು, ಅದಕ್ಕಾಗಿ ಅವ್ರು ಮಾಡೋ ಸಿನಿಮಾವು ಚೇಂಜ್ ಆಗಿರ್ತದೆ. ಅದು ಯಾರು ಜನ ನೋಡೋದಿಲ್ಲ. ಆಮೇಲೆ ರಾಕೇಶ್, ಮತ್ತೇನಾದ್ರು ಇದೆಯಾ ಸುದ್ದಿ? ಸರ್, ಇನ್ನು ಕಿಚ್ಚ ಸುದೀಪ್ ರವರ ಅತಿ ನಿರೀಕ್ಷಾ ಚಿತ್ರ ಬಚ್ಚನ್ ಚಿತ್ರೀಕರಣ ನಡೀತಿರೋದು ನಿಮ್ಗೆ ಗೊತ್ತೇ ಇದೆ. ಅದರಲ್ಲಿ ನಮ್ಮ ಸೌತ್ ಸೀನಿಯರ್ ಸ್ಟಾರ್ಸ್ ಅದರಲ್ಲಿ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ. ಜಗಪತಿ ಬಾಬು, ನಾಜರ್ರು ಮತ್ತು ಆಶೀಶ್ ವಿದ್ಯಾರ್ಥಿ, ಅದ್ರ ಜೊತೆಗೆ ಶ್ರುತಿನೂ ಸೇರ್ಪಡೆ ಆಗಿದ್ದಾರೆ. ಮೊನ್ನೆ ಅಷ್ಟೇ ಶ್ರುತಿ ಅವರು ನನ್ನ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯಿತು ಅಂತ ಹೈ ರೆಮ್ಯುನರೇಷನ್ ಕೇಳಿದರು. ಬಟ್ ಪ್ರೊಡ್ಯೂಸರು ಹೆಚ್ಚು ಕಮ್ಮಿ ಮಾಡಿ ಅದನ್ನು ಫಿಕ್ಸ್ ಮಾಡಿ ಸೆಪ್ಟೆಂಬರ್ 8ನೇ ತಾರೀಕಿಂದ ಶೂಟಿಂಗ್ ಶುರು ಆಗ್ತಿದೆ ಶ್ರುತಿ ಅವ್ರ ಜೊತೆಗೆ. ಇದ್ರ ಬಗ್ಗೆ ಹೇಳ್ತೀರಾ? ಅದು ಇಲ್ಲ, ಅದಿರಲಿ. ರೆಮ್ಯುನರೇಷನ್ ತಗೊಳ್ಳೋದು, ಜಸ್ಟ್ ತಗೊಳ್ಳೋದು ಅದು ಅವರ ವೈಯಕ್ತಿಕ ವಿಚಾರ. ನನಗಿಲ್ಲಿ ಹೇಳಬೇಕಾದ್ದು ಎರಡು. ಒಂದು, ಈ ಸಿನಿಮಾಕ್ಕೆ ನಾಯಕಿಯರಿಂದ ಹಿಡಿದು ಬೇರೆ ಬೇರೆ ಪಾತ್ರಗಳವರೆಗೂ ಅದು ಆಯ್ಕೆಯಲ್ಲೇ ಸುದ್ದಿ ಮಾಡ್ತಾ ಬಂದಂತ ಸಿನಿಮಾ ಇದು ಒಂದು. ಎರಡನೇದು, ಕೊನೆಗೂ ಆಯ್ಕೆ ಆಗ್ತಾನೆ ಇದ್ದಾರೆ, ಮತ್ತೆ ಆ ಸಿನಿಮಾಕ್ಕೆ ಸೇರ್ಪಡೆಗೊಳ್ತಾನೆ ಇದ್ದಾರೆ. ಇದು ಸುದೀಪ್ ಮತ್ತು ಶಶಾಂಕ್ ಅವರ ಮಹತ್ವಾಕಾಂಕ್ಷಿ ಸಿನಿಮಾ ಆದ್ರಿಂದ ಅವರು ಬಹುಶಃ ನೂಲ್ ಇಟ್ಟ ಹಾಗೆ ಯಾರು ಬೇಕೋ ಅವರನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಒಂದು. ಎರಡನೇದಾಗಿ, ಸುದೀಪ್ ನಮ್ಮ ಕನ್ನಡಿಗನಾದ್ರೂ ಇನ್ನು ಮುಂದೆ ಸುದೀಪ್ನ ಸಿನಿಮಾ ಕನ್ನಡದ ಸಿನಿಮಾಗೆ ಉಳಿತದೆಯೋ ಇಲ್ಲವೋ ಅನ್ನುವಂಥ ಡೌಟ್ ನನಗೆ ಕಾಡ್ತಾ ಇದೆ. ಯಾಕೆಂದ್ರೆ ಸುದೀಪ್ ಸಿನಿಮಾ ಮಾಡುವವರೆಲ್ಲ ಇನ್ನು ಮುಂದೆ KCN ಕುಮಾರ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ಹಿಂದಿ, ತಮಿಳು, ತೆಲುಗು ಈ 3 ಸಿನಿಮಾಗಳಲ್ಲಿ ಇನ್ನು ಅದನ್ನ ಏಕಕಾಲದಲ್ಲಿ ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಏನ್ ಮಾಡ್ತಾರೆ, ಹಿಂದಿಯಿಂದಲೂ ಬರ್ತಾರೆ, ತಮಿಳಿನಿಂದಲೂ ಬರ್ತಾರೆ, ತೆಲುಗಿನಿಂದಲೂ ಬರ್ತಾರೆ. ಈಗ ಶ್ರುತಿ ಆ ರೀತಿಯಲ್ಲಿ ಹೊಸ ಸೇರ್ಪಡೆ. ಶ್ರುತಿ ಹಿಂದೆ 2 ಸಿನಿಮಾವನ್ನ ಆ ಭಾಷೆಗಳಲ್ಲಿ ಮಾಡಿದ್ದಾಳೆ. ಈಗ ನಮ್ಮ ತಾರಾ ಕೂಡ ಸೂರ್ಯನ ತಾಯಿಯಾಗಿ ಪಾತ್ರ ಮಾಡಿದ್ದಾಳೆ. ಅದು ನನ್ನ ಮಹತ್ವಾಕಾಂಕ್ಷೆಯ ಒಂದು ಪಾತ್ರ, ಬಹಳ ಒಳ್ಳೆ ಪಾತ್ರ ಅಂತ ಕೂಡ ಹೇಳಿದ್ದಾರೆ. ಒಂದು ರೀತಿಯಲ್ಲಿ ಇದು ಭಾಷಾ ಸಾಮರಸ್ಯವೂ ಆಗುತ್ತೆ, ಅದರ ಜೊತೆಗೆ ನಮ್ಮ ಕನ್ನಡದ ಕೆಲವು ಪೋಷಕ ನಟರಿಗೆ ತೊಂದರೆಯೂ ಆಗುತ್ತೆ. ಒಂದು ಒಳ್ಳೇದಾಗಬೇಕಾದ್ರೆ ಒಂದೇನೋ ಒಂದು ಕಳ್ಕೋಬೇಕಾಗತ್ತೆ. ವೀಕ್ಷಕರೇ, ಇವತ್ತು ನಿಮಗೆ ನಾವು ಕೊಡ್ಲಿಕ್ಕೆ ಸಾಧ್ಯವಾದದ್ದು ಇಷ್ಟು. ನಾಳೆ ವಾರದ ಕೊನೆಯಲ್ಲಿ ಹೆಚ್ಚು ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ಬಾಯ್, ಗುಡ್ ನೈಟ್.